ಅಪಾಯ ಎದುರಾದಾಗ ಶತ್ರುವನ್ನ ಸಹ ಸ್ನೇಹಿತನೆಂದು ಪರಿಗಣಿಸಿ ಅವರಿಗೆ ಸಹಾಯ ಮಾಡೋದು ಮಾನವನ ಸ್ವಭಾವ. ಆದರೆ ಇಲ್ಲೊಂದು ಹಾವು ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದಾಗ ವ್ಯಕ್ತಿಯೊಬ್ಬ ಹಾವಿನ ಬಾಯಿಗೆ ಬಾಯಿ ಹಾಕಿ ಸಿಪಿಆರ್ ಮಾಡೋ ಮೂಲಕ ಜೀವ ಉಳಿಸಿದ ಘಟನೆ ಗುಜರಾತ್ನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಗುಜರಾತ್ನ ವಲ್ಸಾದ್ ಪ್ರದೇಶದಲ್ಲಿ ಆಹಾರ ಹುಡುಕ್ತಾ ಜನಸಮೂಹಕ್ಕೆ ಪ್ರವೇಶಿಸಿದ್ದ ಹಾವೊಂದು ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪುವ ಸ್ಥಿತಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿತ್ತು. ಘಟನೆಯ ಬಗ್ಗೆ ತಿಳಿದ ಮುಖೇಶ್ ವಾಯತ್ ಎಂಬ ವ್ಯಕ್ತಿ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕೂಡ ಹೌದು. ಇವರು ತಕ್ಷಣ ಸ್ಥಳಕ್ಕೆ ತಲುಪಿ ಹಾವಿನ ಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ. ಹಾವಿನಲ್ಲಿ ಯಾವುದೇ ಚಲನ ಅಥವಾ ಪ್ರತಿಕ್ರಿಯೆ ಇಲ್ಲದ ಕಾರಣ ಅವರು ಅದಕ್ಕೆ ಮೌಖಿಕ ಸಿಪಿಆರ್ ಮಾಡಿದ್ದಾರೆ. ಇದನ್ನ ಮಾಡಿದ ನಂತರ ಸ್ವಲ್ಪ ಸಮಯದ ನಂತರ ಹಾವು ಚಲಿಸಲು ಪ್ರಾರಂಭ ಮಾಡಿತು. ಇದರ ನಂತರ ಹಾವು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವವರೆಗೆ ಕಾಯ್ದು ನಂತರ ಅದನ್ನ ಹತ್ತಿರದ ಮರಗಳ ಪೊದೆಗಳಲ್ಲಿ ಬಿಟ್ಟು ಬಂದಿದ್ದಾರೆ. ಅಂದಹಾಗೆ ಮುಖೇಶ್ ಅವರು ರಕ್ಷಿಸಿದಂತ ಈ ಹಾವು ಇಂಡಿಯನ್ ರ್ಯಾಟ್ ಸ್ನೇಕ್. ಇದನ್ನ ಫಾಸ್ಟ್ ಮ್ಯೂಕೋಸಾ ಎಂದು ಕೂಡ ಕರೀತಾರೆ ಮತ್ತು ಇದು ವೇಗವಾಗಿ ಚಲಿಸುವ ಚುರುಕಾದ ಜೀವಿ. ಅನೇಕ ಜನರು ಅದರ ಆಕಾರ ಮತ್ತು ಚುರುಕುತನದಿಂದಾಗಿ ಇದನ್ನ ನಾಗರಹಾವು ಅಂತ ತಪ್ಪಾಗಿ ಭಾವಿಸ್ತಾರೆ. ಆದಾಗ್ಯೂ ಈ ಹಾವು ಮನುಷ್ಯರಿಗೆ ಯಾವುದೇ ಹಾನಿ ಮಾಡೋದಿಲ್ಲ, ಯಾಕೆಂದ್ರೆ ಈ ಹಾವು ವಿಷಕಾರಿ ಅಲ್ಲ. ಈ ಹಾವುಗಳು ಹೆಚ್ಚಾಗಿ ಕೃಷಿ ಹೊಲಗಳು ಮತ್ತೆ ಮನೆಗಳಲ್ಲಿ ಕಂಡು ಬರುತ್ತವೆ. ಇಲಿಗಳನ್ನ ಹಿಡಿಯುವಂತ ಹಾವುಗಳಿವು.